ನನ್ನ ಪ್ರಿಯ ಸ್ನೇಹಿತರೆ, ಈಗ ನನ್ನ ಸಂದೇಶವನ್ನು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಕೇಳಿ. ಯೂಟ್ಯೂಬ್ ಸೆಟ್ಟಿಂಗ್ಗಳಲ್ಲಿ ನಿಮ್ಮ ಆದ್ಯತೆಯ ಆಡಿಯೋ ಟ್ರ್ಯಾಕ್ ಅನ್ನು ಆರಿಸಿ. ನನ್ನ ಪ್ರಿಯರೇ, ಕರ್ತನು ನಿಮಗೆ ಜೀವನವನ್ನು ನೀಡಲು ಬಯಸುತ್ತಾನೆ. ಜೀವಜಲವನ್ನು ಇಂದು ನಿಮ್ಮ ಆತ್ಮದಲ್ಲಿ, ಶರೀರದಲ್ಲಿ, ಕುಟುಂಬದಲ್ಲಿ ಸುರಿಸುತ್ತಿದ್ದಾನೆ. ಕರ್ತನು ಜೀವನದಿ, 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 ನನಗೆ ಜೀವವೇ ಇಲ್ಲ, ನಾನು ದಣಿದಿದ್ದೇನೆ ಎಂದು ಚಿಂತಿತರಾಗಿದ್ದೀರಾ? ಕರ್ತನ ಜೀವವು ನಿಮ್ಮನ್ನು ತುಂಬಲಿದೆ. ನಿಮ್ಮನ್ನು ಉನ್ನತ ಸ್ಥಾನಗಳಿಗೆ ಏರಿಸುವ ಕೃಪೆಯು ಈಗ ನಿಮ್ಮೊಳಗೆ ಇಳಿಯುತ್ತಿದೆ. ಯೆಶಾಯ 27:3 ಕರ್ತನು ಹೇಳುತ್ತಾನೆ, ಕರ್ತನಾದ ನಾನು ಅದನ್ನು ಕಾಪಾಡಿ, ಕರ್ತನಾದ ನಾನು ನಿನ್ನನ್ನು ಕಾಪಾಡಿ, ಪದೇ ಪದೇ ನಿನಗೆ ನೀರುಣಿಸಿ. ಪದೇ ಪದೇ ಯಾವಾಗಲೆಲ್ಲ ನೀನು ಒಣಗಿ ಹೋಗುತ್ತೀಯೋ, ಯಾವಾಗಲೆಲ್ಲ ನಿನ್ನ ಜೀವನದಲ್ಲಿ ಎಲ್ಲವೂ ಬತ್ತಿ ಹೋಗುತ್ತದೆಯೋ, ಪದೇ ಪದೇ ಅದಕ್ಕೆ ತಕ್ಕಂತೆ ನಾನು ನೀರುಣಿಸಿ ಯಾರೂ ನಿನಗೆ ಹಾನಿ ಮಾಡದಂತೆ ಹಗಲಿರುಳು ನಿನ್ನನ್ನು ಕಾಪಾಡುತ್ತೇನೆ. ನೀನು ಮಲಗಿದ್ದಾಗಲೂ ನಾನು ಎಚ್ಚರವಾಗಿದ್ದು ನಿನ್ನನ್ನು ಕಾಪಾಡುತ್ತೇನೆ. ನೀರುಣಿಸುತ್ತಲೇ ಇರುತ್ತೇನೆ. ಒಂದು ದಿನ ಹಳ್ಳಿಯಲ್ಲಿ ಜಮೀನು ಹೊಂದಿದ್ದ ಒಬ್ಬರು, ನನ್ನ ದೊಡ್ಡಪ್ಪ ಆ ಹಳ್ಳಿಯಲ್ಲಿ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ಮನೆಗೆ ರಾತ್ರಿ 9 ಗಂಟೆಗೆ ಬರುತ್ತಿದ್ದರು. ಆಗ ನನ್ನ ದೊಡ್ಡಪ್ಪ ಕೇಳುತ್ತಿದ್ದರು, ಗೌಡರೇ, ಈ ಸಮಯದಲ್ಲಿ ಹೊಲ ನೋಡಲು ಬಂದಿದ್ದೀರಲ್ಲ ಎಂದು ಕೇಳುತ್ತಿದ್ದರು. ಅವರು ಹೇಳಿದರು, ನಾನು ರಾತ್ರಿಯಲ್ಲೇ ಎಚ್ಚರವಾಗಿರಬೇಕು, ಯಾಕೆಂದರೆ ರಾತ್ರಿಯೇ ಕರೆಂಟ್ ಬರುವುದು. ಅದೆಲ್ಲ ಆ ಕಾಲದಲ್ಲಿ. ಆಗಲೇ ಮೋಟಾರ್ ಪಂಪ್ ಕೆಲಸ ಮಾಡುವುದು, ಆಗಲೇ ಬಾವಿಯಿಂದ ನೀರು ನನ್ನ ಹೊಲಗಳಿಗೆ ಹರಿಸಲಾಗುವುದು. ಅದರಿಂದ ನೀರು ಸರಿಯಾಗಿ ಹೋಗುತ್ತಿದೆಯೇ ಎಂದು ಪ್ರತಿಯೊಂದು ಜಮೀನು ಮತ್ತು ಹೊಲವನ್ನು ನೋಡಿ, ಆ ಕಾಲುವೆಗಳಲ್ಲಿ ನೀರು ಸರಿಯಾಗಿ ಹರಿಯುವಂತೆ ಮಾಡಿ, ಅದರಲ್ಲಿರುವ ಕಳೆಗಳನ್ನೆಲ್ಲ ತೆಗೆದು ಎಲ್ಲ ಗಿಡಗಳಿಗೆ ಮತ್ತು ಎಲ್ಲ ಬೆಳೆಗಳಿಗೆ ನೀರು ಸರಿಯಾಗಿ ತಲುಪುವಂತೆ ರಾತ್ರಿಯೆಲ್ಲ ಎಚ್ಚರವಿರುತ್ತೇನೆ. ನನ್ನ ಜೀವನವೇ ರಾತ್ರಿಯಾಗಿವೆ. ನನ್ನ ಮಕ್ಕಳನ್ನು ನೋಡಿಕೊಳ್ಳುವಂತೆ ಈ ಬೆಳೆಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಅದಕ್ಕಾಗಿಯೇ ನನ್ನ ಕುಟುಂಬ ಉಣ್ಣಲು ಸಾಧ್ಯವಾಗುತ್ತಿದೆ. ನಮ್ಮ ಕುಟುಂಬದ ಮೂಲಕ ಎಷ್ಟೋ ಕುಟುಂಬಗಳು ಉಣ್ಣಲು ಸಾಧ್ಯವಾಗುತ್ತಿದೆ ಎಂದು ಹೇಳಿದರು. ಹಾಗೆ ಒಂದು ಜಮೀನಿನ ಮಾಲೀಕರು ಹೇಳಿದರೆ, ಕಾರ್ಯನಿರ್ವಹಿಸಿದರೆ. ನಿಮ್ಮ ಜೀವನದ ಒಡೆಯನಾದ ಯೇಸು ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸುತ್ತಾನೆ? ಅವನು ಹೇಳುತ್ತಾನೆ, ನಾನು ನಿದ್ರಿಸುವುದಿಲ್ಲ, ನಾನು ತೂಕಡಿಸುವುದಿಲ್ಲ. ನಾನು ನಿನ್ನನ್ನು ಕಾಪಾಡುವವನು. ನಾನು ನಿನ್ನನ್ನು ಕಾಪಾಡಿ, ಬೆಳೆಯನ್ನು ಕಾಪಾಡಿ, ನಿನಗೆ ಸೇರಿದುದನ್ನು ಕಾಪಾಡಿ, ಪದೇ ಪದೇ ನಿನಗೆ ನೀರುಣಿಸಿ, ನೀನು ಒಣಗಿ ಹೋಗದಂತೆ ನಿನ್ನನ್ನು ರಕ್ಷಿಸಿ, ಹಾನಿಯಾಗದಂತೆ ನಿನ್ನನ್ನು ರಕ್ಷಿಸಿ, ಹಗಲಿರುಳು ನಿನ್ನನ್ನು ಕಾಪಾಡುತ್ತೇನೆ. ಈ ದಿನವೂ ಹಾಗೆಯೇ ಮಾಡುವನು. ಕರ್ತನು ಜೊತೆಯಲ್ಲಿದ್ದಾನೆ, ಸ್ತೋತ್ರ ಸ್ವಾಮಿ ಎಂದು ಹೇಳಿ, ನನ್ನನ್ನು ಕಾಪಾಡಲು, ನನಗೆ ಪದೇ ಪದೇ ನೀರುಣಿಸಲು, ನಾನು ಹಾನಿಗೊಳಗಾಗದಂತೆ ರಕ್ಷಿಸಲು, ಹಗಲು ರಾತ್ರಿ ನನ್ನನ್ನು ಕಾಯಲು ನನ್ನ ಜೊತೆಗಿದ್ದೀರಿ ಅಪ್ಪ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಎಂದು ಹೇಳಿ. ಆ ಭಾಗ್ಯವನ್ನು ಈಗ ಅನುಭವಿಸಿ. ಯೇಸಪ್ಪ ಮಾಡುತ್ತಿದ್ದಾನೆ. ಈ ಜೀವನದಿಯು ನಿಮ್ಮೊಳಗೆ ಬಂದಾಗ ರಕ್ಷಣೆಯ ನದಿಯು ನಿಮ್ಮೊಳಗೆ ಹರಿಯುತ್ತದೆ. ರಕ್ಷಣೆಯ ನದಿ. ಪಾಪ ಒಂದು ಕಡೆ ಈ ಲೋಕದಲ್ಲಿ ಇರುವವರೆಗೂ ಪಾಪ ಬರುತ್ತಲೇ ಇರುತ್ತವೆ. ಪಾಪದ ಇಚ್ಛೆ ಬರುತ್ತಲೇ ಇರುತ್ತದೆ. ಪಾಪದ ಶಾಪ ಬರುತ್ತಲೇ ಇರುತ್ತದೆ. ಆದರೆ ಕರ್ತನು ಜೀವ ನದಿಯನ್ನು ಕಳುಹಿಸುತ್ತಲೇ ಇದ್ದಾನೆ. ಪವಿತ್ರ ನದಿಯನ್ನು ನಿಮ್ಮೊಳಗೆ ಕಳುಹಿಸುತ್ತಲೇ ಇದ್ದಾನೆ. ಯೆಶಾಯ 12:3 ಪ್ರಕಾರ ನೀವು ರಕ್ಷಣೆಯ ಬುಗ್ಗೆಗಳಿಂದ ಸಂತೋಷದಿಂದ ನೀರನ್ನು ಸೇದಿಕೊಳ್ಳುವಿರಿ. ಯೆಹೆಜ್ಕೇಲ 36:25 ನಿಮ್ಮ ಮೇಲೆ ಶುದ್ಧವಾದ ಜಲವನ್ನು ಪ್ರೋಕ್ಷಿಸುವೆನು. ನಾನು ನಿಮ್ಮ ಎಲ್ಲ ಅಶುದ್ಧತೆಗಳನ್ನು ಮತ್ತು ನಿಮ್ಮ ಎಲ್ಲ ಅಸಹ್ಯವಾದ ವಿಗ್ರಹಗಳನ್ನು ತೆಗೆದುಹಾಕಿ ನಿಮ್ಮನ್ನು ಶುದ್ಧೀಕರಿಸುವೆನು. ನೀವು ಶುದ್ಧರಾಗುವಿರಿ ಎಂದು ಕರ್ತನು ಹೇಳುತ್ತಾನೆ. ಈ ಭಾಗ್ಯಕ್ಕಾಗಿ ಕರ್ತನನ್ನು ಸ್ತುತಿಸಿ. ಕರ್ತನ ಜೀವ ನದಿಯು, ಶುದ್ಧೀಕರಿಸುವ ನದಿಯು ಈಗ ನಿಮ್ಮ ಮೇಲೆ ಇಳಿಯಲಿ. ಈಗ ನಿಮ್ಮನ್ನು ಬಿಡುಗಡೆ ಮಾಡಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಪಾಪದ ಅಭ್ಯಾಸಗಳು, ಪಾಪದ ಆಲೋಚನೆಗಳು, ಪಾಪದ ಇಚ್ಛೆಗಳು, ಪಾಪದ ಶಾಪಗಳು, ಹಳೆಯ ಪಾಪಗಳ ಅಪರಾಧ ಪ್ರಜ್ಞೆ ಎಲ್ಲವೂ ಹೊರಬರಲಿ ಯೇಸುವಿನ ನಾಮದಲ್ಲಿ.
ಕುಡಿತವೆಲ್ಲ ಹೊರಬರಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಈಗ ಕ್ರಿಸ್ತನ ಜೀವವು ಇಳಿಯುತ್ತಿದೆ. ಅರಸನಾದ ಕರ್ತನು ನಿಮ್ಮನ್ನು ಬಿಡುಗಡೆ ಮಾಡುತ್ತಿದ್ದಾನೆ. ಅರಸನು ರಘುಪತಿ, ನಿಮಗೆ ಕಿವಿಯಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಆದರೆ ಜೀವನದಲ್ಲಿ, ಶರೀರದಲ್ಲಿ ಪಾಪ ಯೇಸು ನಿಮ್ಮನ್ನು ಬಿಡುಗಡೆ ಮಾಡುತ್ತಿದ್ದಾನೆ. ಯೇಸಪ್ಪ ಬಿಡುಗಡೆ ಮಾಡಲಿ, ಗುಣಪಡಿಸಲಿ, ಪವಿತ್ರಗೊಳಿಸಲಿ. ಈ ಪಾಪಗಳು ಇನ್ನೂ ಮುಂದೆ ಬರಬಾರದು, ಯಾರಿಗೂ ಬರಬಾರದು. ಅವರನ್ನು ಯೇಸುವಿನ ರಕ್ತದಿಂದ ತೊಳೆದು ಶುದ್ಧೀಕರಿಸು. ಜೀವನದಿಯನ್ನು ಕಳುಹಿಸಿ ಶುದ್ಧೀಕರಿಸು ಅಪ್ಪ. ನೀವು ಹಾಗೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನದಾಗಿ ರಕ್ಷಣೆಯ ಬುಗ್ಗೆಗಳು. ಆಮೋಸ 5:24 ಪ್ರಕಾರ, ನ್ಯಾಯವು ನೀರಿನಂತೆಯೂ ನೀತಿಯು ಭತ್ತದ ತೊರೆಯಂತೆಯೂ ಹರಿದು ಬರಲಿ. ನೀತಿಯ ಬುಗ್ಗೆ. ಎಲ್ಲವೂ ನಿಮಗೆ ನೀತಿಯಿಂದ ಮಾಡಲಾಗುವುದು. ನನಗೆ ಅನ್ಯಾಯವಾಗುತ್ತಿದೆ ಎಂದು ಹೇಳುತ್ತಿದ್ದೀರಾ? ಕರ್ತನು ಹೇಳುತ್ತಾನೆ, ನ್ಯಾಯವನ್ನು ನೀರಿನಂತೆ ಕಳುಹಿಸುವೆನು, ನೀತಿಯನ್ನು ಭತ್ತದ ನದಿಯಂತೆ ನಿನ್ನ ಮೇಲೆ ಕಳುಹಿಸುವೆನು. ಯೇಸುವಿನ ನಾಮದಲ್ಲಿ ಅದು ಬರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಲೂಕ 18:7-8 ಕರ್ತನು ಹೇಳುತ್ತಾನೆ, ಹಗಲು ರಾತ್ರಿ ತನ್ನನ್ನು ಕೂಗಿಕೊಳ್ಳುವವರ ವಿಷಯದಲ್ಲಿ, ತನ್ನಿಂದ ಆರಿಸಲ್ಪಟ್ಟವರ ವಿಷಯದಲ್ಲಿ ದೀರ್ಘಶಾಂತಿ ಉಳ್ಳವನಾಗಿದ್ದು ಅವರಿಗೆ ನ್ಯಾಯ ತೀರಿಸದೇ ಇರುವನೇ? ಶೀಘ್ರವಾಗಿ ನ್ಯಾಯ ತೀರಿಸುವನು. ಕರ್ತನು ನ್ಯಾಯವನ್ನು, ನೀತಿಯನ್ನು ನಿಮಗೆ ನೀರಿನಂತೆ ಯೇಸುವಿನ ನಾಮದಲ್ಲಿ ಕಳುಹಿಸುತ್ತಿದ್ದಾನೆ. ಎಲ್ಲ ಅನೀತಿಯು, ಎಲ್ಲ ಅನ್ಯಾಯವು ನಿಮ್ಮನ್ನು ಬಿಟ್ಟು ತೊಲಗಲಿ. ಎಲ್ಲವೂ ಸರಿಯಾಗಿ ನಡೆಯುವಂತೆ, ನಿಮ್ಮ ಜೀವನ ಸಾಗುವಂತೆ, ನ್ಯಾಯದ ನೀತಿಯು ಬರುವಂತೆ ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ಬಿಡುಗಡೆಯಾಗಲಿ ಅಪ್ಪ. ಕೂಡಲೇ ನಿಮ್ಮ ಮಕ್ಕಳು ಕೆಲಸಕ್ಕೆ ಸೇರುವಂತೆ ಮಾಡಿ, ಕುಟುಂಬ ಜೀವನದಲ್ಲಿ ಒಂದಾಗುವಂತೆ ಮಾಡಿ, ಹಣ ಬರುವಂತೆ ಮಾಡು, ಕೊರತೆ ನೀಗುವಂತೆ ಮಾಡು, ಅವರಿಗೆ ಸಲ್ಲಬೇಕಾದ ಉನ್ನತಿಗಳು ಬರುವಂತೆ ಮಾಡು. ಆಶೀರ್ವದಿಸು ಯೇಸಪ್ಪ. ಇದನ್ನು ದೃಢಪಡಿಸಿದ್ದಕ್ಕಾಗಿ ವಂದನೆಗಳು. ಆಮೇನ್. ಮುಂದಿನದಾಗಿ ಪವಿತ್ರಾತ್ಮನ ಬುಗ್ಗೆ, ಪವಿತ್ರಾತ್ಮನ ನದಿಯು ನಿಮ್ಮ ಮೇಲೆ ಇಳಿದು ಬರಲಿ. ಯೋಹಾನ 7:37-39 ನನ್ನಲ್ಲಿ ವಿಶ್ವಾಸವಿಡುವವನು ಯಾರೋ ಅವನ ಒಳಗಿನಿಂದ ಜೀವಜಲದ ನದಿಗಳು ಹರಿಯುತ್ತವೆ. ಜೀವಜಲದ ನದಿಗಳು ನಿಮ್ಮ ಒಳಗಿನಿಂದ ಹೊರಹೊಮ್ಮಿ ಇತರರಿಗೆ ಜೀವನವನ್ನು ನೀಡಲಿ, ನಿಮ್ಮ ಕುಟುಂಬದವರಿಗೆ ಜೀವನವನ್ನು ನೀಡಲಿ. ಜೀವ ನೀಡುವ ಮಾತು ನಿಮ್ಮ ಬಾಯಲ್ಲಿರಲಿ. ಕೋಪ, ಕಿರಿಕಿರಿಗಳೆಲ್ಲ ದೂರವಾಗಿ ಜೀವಕ್ಕೆ ಸಂಬಂಧಿಸಿದ ಮಾತುಗಳು ಬರಲಿ. ನೀವು ಹೇಳಿದಂತೆಯೇ ಆಗಲಿ. ನಿಮ್ಮ ಬಾಯಿಯ ಮೂಲಕ ಅದ್ಭುತಗಳು ನಡೆಯಲಿ. ಅದಕ್ಕಾಗಿ ಕರ್ತನು ನಿಮ್ಮನ್ನು ಪವಿತ್ರಾತ್ಮನಿಂದ ತುಂಬಿಸಲಿ. ಮುಂದಿನದಾಗಿ ಕೌಟುಂಬಿಕ ಜೀವನದಲ್ಲಿ ಜೀವಜಲ. ಯೋಹಾನ 4:14 ಪ್ರಕಾರ, ಕರ್ತನು ನೀಡುವ ನೀರು. ಒಂದು ದಿನವೂ ನಿಮಗೆ ಬಾಯಾರಿಕೆಯಾಗದಂತೆ ಜೀವದಿಂದ ತುಂಬಿರುವಂತೆ ಮಾಡಲಿ. ಜೀವದಿಂದ ತುಂಬಿರುವಂತೆ ಮಾಡಲಿ. ಆ ಆಶೀರ್ವಾದವು ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ಇಳಿದು ಬರಲಿ. ಪವಿತ್ರಾತ್ಮನಿಂದ ನಿಮ್ಮ ಮಕ್ಕಳನ್ನು ತುಂಬಿಸು ಸ್ವಾಮಿ, ತುಂಬಿಸು ಸ್ವಾಮಿ, ತುಂಬಿಸು. ನಿನ್ನ ಮಹಿಮೆ ಪ್ರಕಟವಾಗಲಿ. ಅವರು ಜೀವವುಳ್ಳವರಾಗಿರಲಿ ಸ್ವಾಮಿ. ಬಾಯಾರಿಕೆಯೇ ಇರಬಾರದು. ಪ್ರತಿಯೊಂದು ಪ್ರಾರ್ಥನೆಗೆ, ಪ್ರತಿಯೊಂದು ವಿಜ್ಞಾಪನೆಗೆ ಉತ್ತರ ನೀಡು. ದಾರಿ ಇದೆ ಎಂದು ನೀನು ಹೇಳುವ ಧ್ವನಿಯನ್ನು ನಿನ್ನ ಮಕ್ಕಳು ಕೇಳಿ ನಿನ್ನ ಆತ್ಮದಿಂದ ತುಂಬಿ ಜೀವವನ್ನು ಪಡೆದುಕೊಳ್ಳುವಂತೆ ಕೃಪೆ ಮಾಡು. ಒಣಗಿ ಹೋಗಬಾರದು. ನಾನು ಏನು ಮಾಡಲಿ ಎಂದು ಅವರು ಗೋಳಾಡಬಾರದು. ಉತ್ತರ ಬರಲಿ. ನಿನ್ನ ಧ್ವನಿಯನ್ನು ಕೇಳಲಿ. ಪವಿತ್ರಾತ್ಮನ ನದಿ ಹುಟ್ಟಲಿ. ಯೇಸುವಿನ ನಾಮದಲ್ಲಿ ಆಶೀರ್ವದಿಸು ಸ್ವಾಮಿ. ಆಮೀನ್. ನನ್ನ ಪ್ರಿಯರೇ, 24 ಗಂಟೆಯೂ ನಿಮಗಾಗಿ ಕಾರ್ಯನಿರ್ವಹಿಸುವುದೇ ಯೇಸು ಕರೆಯುತ್ತಾರೆ ಟೆಲಿಫೋನ್ ಪ್ರಾರ್ಥನಾ ಗೋಪುರ. ಅದರೊಂದಿಗೆ ಡಯಲ್ ಅಪ್ ಪ್ರೇಯರ್ ಎಂಬ ಸೌಲಭ್ಯವೂ ಇದೆ. ನೀವು ಫೋನ್ ಮಾಡಿ. ನಿಮ್ಮ ಅಗತ್ಯಗಳಿಗಾಗಿ ಯಾವ ಅಗತ್ಯವಿದೆಯೋ ಆ ಬಟನ್ ಒತ್ತಿದಾಗ ನನ್ನ ಪ್ರಾರ್ಥನೆ ನಿಮಗೆ ಬರುತ್ತದೆ. ಆ ಅಗತ್ಯಕ್ಕೆ ತಕ್ಕ ಪ್ರಾರ್ಥನೆ ಬರುತ್ತದೆ. ಅದೇ ಡಯಲ್ ಅಪ್ ಪ್ರೇಯರ್. ಅದಕ್ಕಾಗಿ ಈ ನಂಬರ್ಗೆ ಫೋನ್ ಮಾಡಿ. ನೀವು ಫೋನ್ ಮಾಡಿದರೆ ನಿಮಗೆ ಬೇಕಾದ ಭಾಷೆಯಲ್ಲಿ ಆ ಪ್ರಾರ್ಥನೆ ಬರುತ್ತದೆ. ಕರ್ತನು ಆ ಪ್ರಾರ್ಥನೆಯ ಮೂಲಕ ನಿಮಗೆ ಭಾಗ್ಯವನ್ನು ನೀಡುವುದು ಖಚಿತ. ಅದರೊಂದಿಗೆ ನಿಮಗಾಗಿ ನೇರವಾಗಿ ನಿಮ್ಮ ವಿಜ್ಞಾಪನೆಗಳನ್ನು ಕೇಳಿ ಸ್ಪಷ್ಟವಾಗಿ ನಿಮ್ಮೊಂದಿಗೆ ಮಾತನಾಡಲು ಒಬ್ಬ ಪ್ರಾರ್ಥನಾ ವೀರರು ನಿಮಗಾಗಿ ಕಾಯುತ್ತಿದ್ದಾರೆ. ಪ್ರಾರ್ಥನಾ ಗೋಪುರದಿಂದ 24 ಗಂಟೆಯು ಯಾವ ಭಾಷೆಯಲ್ಲಾದರೂ ನೀವು ಮಾತನಾಡಬಹುದು. ಅದಕ್ಕೆ ತಕ್ಕಂತೆ ಒಬ್ಬ ಪ್ರಾರ್ಥನಾ ವೀರ ಅಥವಾ ವೀರಾಂಗಣೆ ಕಾಯುತ್ತಿದ್ದಾರೆ. ಆದ್ದರಿಂದ ನೀವು ಯಾವಾಗ ಬೇಕಾದರೂ ಫೋನ್ ಮಾಡಿ. ಎಲ್ಲರಿಗೂ ಈ ನಂಬರ್ ನೀಡಿ. ಅವರು ಮಾತನಾಡಲಿ, ಪ್ರಾರ್ಥನೆ ಮಾಡಿಕೊಳ್ಳಲಿ
ಮಾರ್ಗದರ್ಶನ ಪಡೆಯಲಿ, ವಾಕ್ಯ ಪಡೆಯಲಿ, ಕರ್ತನಿಂದ ತುಂಬಿ, ಯೇಸುವಿನಿಂದ ತುಂಬಿ ಜೀವನವನ್ನು ಪಡೆದುಕೊಳ್ಳಲಿ, ಅವರಿಗೆ ದಾರಿ ತೆರೆಯಲಿ, ಯೇಸುವಿನಿಂದ ಅದ್ಭುತಗಳನ್ನು ಪಡೆದುಕೊಳ್ಳಲಿ. ಅದಕ್ಕಾಗಿಯೇ ಈ ಪ್ರಾರ್ಥನಾ ಗೋಪುರ. ಟೆಲಿಫೋನ್ ಪ್ರಾರ್ಥನಾ ಗೋಪುರವನ್ನು ನಿಮ್ಮ ಪ್ರಾರ್ಥನೆಯಿಂದ ಬೆಂಬಲಿಸಿ. ಆ ಪ್ರಾರ್ಥನಾ ಯೋಧರಿಗಾಗಿ ಪ್ರಾರ್ಥಿಸಿ. ಆ ಪ್ರಾರ್ಥನಾ ಯೋಧರನ್ನು ಬೆಂಬಲಿಸಿ. ನಿಮ್ಮ ಕಾಣಿಕೆಯಿಂದ ಎಷ್ಟು ಪ್ರಾರ್ಥನಾ ಯೋಧರು ಪೋಷಿಸಲ್ಪಡುತ್ತಿದ್ದಾರೆ. ನಿಮ್ಮ ಕುಟುಂಬಕ್ಕೆ ಅದು ಆಶೀರ್ವಾದವಾಗಿರುತ್ತದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ಫೋನ್ ಸಂಖ್ಯೆಗೆ ಕರೆ ಮಾಡಬಹುದು. ಇಮೇಲ್ ಮೂಲಕ ನಿಮ್ಮ ಪ್ರಾರ್ಥನಾ ವಿನಂತಿಯನ್ನು ನನಗೆ ಕಳುಹಿಸಬಹುದು. ಇನ್ನು ಡಯಲ್ ಎ ಪ್ರೇಯರ್ ಮೂಲಕ ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿ ಆಶೀರ್ವಾದ ಪಡೆಯಬಹುದು. ಕರ್ತನು ಇದರ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.